ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ವಿವಿಧ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಸೌಲಭ್ಯ ಇಲ್ಲದೇ ಇರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ನ ನಿರ್ವಾಹಕರು ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಮಾಧ್ಯಮದೊಂದಿಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾನು ಗರ್ಲ್ಸ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾವು ಡೈಲಿ ಚಿಕ್ಕಾಡೂರಿಂದ ಹೊಳೆನರಸೀಪುರ ಕಾಲೇಜಿಗೆ ಬರ್ತೀವಿ, ಗೌರ್ಮೆಂಟ್ ಕಾಲೇಜ್ಗೆ. ಆದರೆ ನಮಗೆ ಬಸ್ಸಿಂದ ತೊಂದರೆ ಐತೆ ಜಾಸ್ತಿ. ಅದು ನೆನ್ನೆ ಬಸ್ ಇಲ್ದೇ ನಮಗೆ ಹೊಸ ಬಸ್ ಬಿಟ್ಟವ್ರೆ. ಆದರೆ ನಾವು ದೊಡ್ಡಕಣ್ಣೂರ್ಗೆ ಹೋಗ್ತಿದ್ದೀವಿ, ಅಲ್ಲಿ ರಶಲ್ಲಿ ಬಟ್ಟೆ ಎಲ್ಲ ಹರಿದೋಗಿದೆ. ಆದರೂ ಓದ್ತಿದ್ದೀವಿ ಅಷ್ಟು ಕಷ್ಟಪಟ್ಟು. ಕಾಲೇಜ್ ಹತ್ರ ಹೋದರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಅಟೆಂಡೆನ್ಸ್ ಹಾಕಿರ್ತಾರೆ, ಯಾಕೆ ಲೇಟು ಅಂತ ಎಲ್ಲ ಕೇಳ್ತಾರೆ. ಬಸ್ ತೊಂದರೆ ಇದಕ್ಕೆ ಪರವಾಗಿಲ್ಲ ಅಂತ ಅಂತಾರೆ. ಆದರೆ ನಾವು ಹೋಗಬೇಕು ಅನ್ನೋದು ನಮಗಿರುತ್ತೆ, ಕಾಲೇಜಿಗೆ ಓದಬೇಕು ಅಂತ ಅನ್ನೋದು. ಆದರೆ ಈ ಥರ ಆಗಿರುತ್ತೆ. ಡ್ರೈವರ್ ನೋಡಿದ್ರೆ, ಕಂಡಕ್ಟರ್ ನೋಡಿದರೆ ಫೋನಲ್ಲಿ ಬ್ಲೂಟೂತ್ ಅಸಭ್ಯ ವರ್ತನೆಯಿಂದ ಮಾತಾಡ್ತಾರೆ. ನೀನೇನು ಹೇಳ್ಬೇಕು ನಮಗೆ ಅಂತ ಕೇಳ್ತಾರೆ. ನಾವು ಒಳ್ಳೆ ರೀತಿಯಿಂದ ಮಾತಾಡಿದ್ರೆ, ಆದರೆ ಅವ್ರು ಆ ಥರ ಮಾತಾಡ್ತಾರೆ. ಟೈಮಿಗೆ ಕರೆಕ್ಟಾಗಿ ಬಸ್ ಬರಲ್ಲ, ಅದರಿಂದ ನನ್ನ ಹೊರಗಡೆ ನಿಲ್ಲಿಸ್ತಾರೆ. ಡೈಲಿ 1 ಅವರ್ ಹೊರಗಡೆ ನಿಂತ್ಕೊಂಡು ನಾನು ಕಾಲೇಜ್ ಒಳಗೆ ಹೋಗ್ತೀನಿ. ಆ್ಯಂಡ್ ಶಾರ್ಟೇಜ್ ಆಗ್ತಿದೆ ಕಾಲೇಜಲ್ಲಿ 1 ಅವರ್ದು. ಅದರಿಂದ ಡೈಲಿ ಟೀಚರ್ಸ್ ಬೈತಾರೆ, ಎಕ್ಸಾಮ್ಗೆ ತೊಂದರೆ ಆಗ್ತಿದೆ. ಮತ್ತು ಕಾಲೇಜಲ್ಲಿ ಡೈಲಿ ಸ್ಲಿಪ್ಪರ್ ಈಚೆ ಕಡೆ ನಿಲ್ಲಿಸಿ ನೀವು ಪನಿಷ್ಮೆಂಟ್ ಕೊಡ್ತಾರೆ ಲೇಟಾಗಿ ಹೋದ್ರೆ.